ನಮ್ಮ ಹೆಂಗಸರನ್ನ ಬಹುಮುಖ್ಯವಾಗಿ ಕಾಡತಕ್ಕಂಥ ಒಂದು ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದು ನಾನು ಯಾವ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಥೈರಾಯ್ಡ್ ಅಂತ ಕಾಯಿಲೆ ಅಂತ ತಗೊಂಡಾಗ ನೀವು ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ. ಒಂದು ಏನಪ್ಪ ಅಂದರೆ ಥೈರಾಯ್ಡ್ ಕಡಿಮೆ ಆಗಿ ಅದು ಹೈಪರ್ಥೈರಾಯ್ಡಿಸಮ್ ಆಗಿರ್ಬೋದು ಅಥವಾ ಜಾಸ್ತಿಯಾಗಿ ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು. ನಾನು ಎರಡೂ ಕಂಡೀಷನ್ಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈ ನಾವು ದಿನನಿತ್ಯ 100 ಜನ ಹೆಂಗಸರನ್ನ ಮೀಟ್ ಮಾಡಿದ್ರೆ ಅವರಲ್ಲಿ ಸರಿಸುಮಾರು 15ರಿಂದ 20% ಹೆಂಗಸರಲ್ಲಿ ಈ ಥೈರಾಯ್ಡ್ ಅನ್ನತಕ್ಕಂತಹ ಕಾಯಿಲೆ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಸರ್ ಇಷ್ಟು ಪರ್ಸೆಂಟೇಜಲ್ಲಿ ಇದೆಯಾ ಅಂತ ನೀವು ನನ್ನನ್ನು ಕೇಳ್ಬೋದು. ಸೊ ಮೋಸ್ಟ್ ಆಫ್ ದೆಮ್ ಟೆಸ್ಟೇ ಮಾಡಿಸ್ಕೊಂಡಿರಲ್ಲ, ಟೆಸ್ಟ್ ಮಾಡಿಸ್ಕೊಳ್ಳೋದ್ರಲ್ಲಿ ಓಡಾಡ್ತಾ ಇರ್ತಾರೆ. ಸರ್ ನನಗೆ ಸುಸ್ತಾಗ್ತಾ ಇದೆ ಸರ್, ರಕ್ತ ಕಡಿಮೆ ಇರ್ಬೋದು ಸರ್, ಊಟ ಮಾಡಿಬಿಟ್ಟು ಸರಿ ಹೋಗ್ಬೋದು ಸರ್ ಅಂತ. ಸೊ ಥೈರಾಯ್ಡ್ ಲಕ್ಷಣಗಳು ಒಂದು ಸಿಂಪಲ್ ರಕ್ತಹೀನತೆ ಥರ, ಅಂದರೆ ವೀಕ್ನೆಸ್ಸಿಂದ ಸ್ಟಾರ್ಟ್ ಆಗಿ ಅವರು ಗರ್ಭವತಿ ಆಗದೇ ಇರತಕ್ಕಂತಹ ತೊಂದರೆ, ಇದು ಕುಟುಂಬದಲ್ಲಿ ತುಂಬ ತೊಂದರೆ ಉಂಟು ಮಾಡ್ಬೋದಂಥ ಪ್ರಸಂಗಗಳನ್ನು ಈ ಕಾಯಿಲೆ ಮಾಡ್ಬೋದಾಗಿರುತ್ತೆ. ಸೊ ನಾನು ಈಗ ತಮ್ಮಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಈಗ ನಾನು ಸಕ್ಕರೆ ಕಾಯಿಲೆ ಬಗ್ಗೆ ತಮ್ಮಲ್ಲಿ ಆಲ್ರೆಡಿ ಅರಿಕೆ ಮಾಡ್ಕೊಂಡಿದ್ದೀನಿ. ಸೊ ಈ ಸಕ್ಕರೆ ಕಾಯಿಲೆ ಅನ್ನೋದು ಲಿಂಗಭೇದ ಮಾಡಲ್ಲ, ಗಂಡಸರು ಹೆಂಗಸರಲ್ಲಿ ಲಿಂಗಭೇದ ಮಾಡಲ್ಲ. ಅದೇ ಇದು ಥೈರಾಯ್ಡ್ ಇದೆಯಲ್ಲ, ಈ ಕಾಯಿಲೆ ಬಹುಮುಖ್ಯವಾಗಿ ಹೆಂಗಸರಲ್ಲಿ, ಅಂದರೆ ಈಗ 10 ಜನ ಕಾಯಿಲೆ ಈ ಥೈರಾಯ್ಡ್ ಕಾಯಿಲೆಗೆ ಇಂದ ನರಳುತ್ತಾ ಇದ್ದರೆ ಅದರಲ್ಲಿ 7ರಿಂದ 8 ಜನ, 10ರಲ್ಲಿ 7ರಿಂದ 8 ಜನ ಹೆಂಗಸರಲ್ಲಿ, 1ರಿಂದ 2% ಗಂಡಸರಲ್ಲಿ ಇರುತ್ತೆ. ಸೊ ಇದು ಏನಕ್ಕೆ ನೀವು ಕೇಳ್ಬೋದು, ಏನಕ್ಕೆ ಇದು ಹೆಂಗಸರಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು. ಸೊ ನಿಮಗೆ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ಏನಿದೆ, ಅದು ನಮ್ಮ ಗಂಟಲಿನ ಮುಂಭಾಗದಲ್ಲಿ ಏನು ನಮ್ಮದು ಧ್ವನಿವರ್ಧಕ ವಾಯ್ಸ್ ಬಾಕ್ಸ್ ಏನಿದೆ ಅಲ್ಲಿ ನಾವು ಆ್ಯಡಮ್ಸ್ ಆಪಲ್ ಅಂತೀವಿ. ನಿಮಗೆ ಮುಟ್ಟಿದ್ರೆ ನಿಮ್ಗೆ ಈ ಬಾಯಿನ ಸರಿಸುಮಾರು ಕೆಳಗೆ ಬಂದು ನೀವು ಗಂಟಲಿನ ಮಧ್ಯಭಾಗದಲ್ಲಿ ಮುಟ್ಟುತ್ತಾ ಇದ್ದರೆ ಒಂದು ಮೂಳೆ ನಿಮಗೆ ಈಸಿಯಾಗಿ ಸ್ಪರ್ಶಕ್ಕೆ ಸಿಗುತ್ತೆ. ಇದನ್ನು ನಾವು ಕ್ರಿಕಾಯ್ಡ್ ಕಾರ್ಟಿಲೇಜ್ ಅಂತೀವಿ. ಈ ಕ್ರಿಕಾಯ್ಡ್ ಕಾರ್ಟಿಲೇಜಲ್ಲಿ ನೀವು ಏನು ಚಿಟ್ಟೆ ಅಥವಾ ಪಾತ್ರಗಿತ್ತಿ ನೋಡಿರ್ತೀರ, ಸೇಮ್ ಅದೇ ಶೇಪಲ್ಲಿ ಒಂದು ಥೈರಾಯ್ಡ್ ಗ್ರಂಥಿ ಅನ್ನೋದು ಗ್ರಂಥಿ ಇರುತ್ತೆ. ಈ ಗ್ರಂಥಿ ನಮ್ಮ ದೇಹದಲ್ಲಿ T3 ಮತ್ತು T4 ಅಂತಕ್ಕಂತಹ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಬಟ್ ಇದು ಪಾಪ ಥೈರಾಯ್ಡು ಒಂದು ಗುಲಾಮ ಇದ್ದಂಗೆ. ಇದಕ್ಕೆ ಕಂಟ್ರೋಲರ್ ಬಂದು ಮಿದುಳಿನಲ್ಲಿರತಕ್ಕಂತಹ ಒಂದು ಪಿಟ್ಯುಟರಿ ಅಂತಕ್ಕಂತಹ ಒಂದು ಗ್ರಂಥಿ. ಈ ಪಿಟ್ಯುಟರಿ ಅನ್ನೋ ಗ್ರಂಥಿ ಏನು ಮಾಡುತ್ತೆ, ಈ ಥೈರಾಯ್ಡ್ನ ಏನು T3 T4 ಸೆಕ್ರೇಟ್ ಮಾಡುತ್ತೆ ಥೈರಾಯ್ಡು, ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂತಂದರೆ, ಅದು TSH ಅಂತ ಒಂದು ಹಾರ್ಮೋನ್ನ ಸ್ರವಿಸಿ ಅದನ್ನು ಕಂಟ್ರೋಲ್ ಮಾಡುತ್ತೆ. ನಾವು ಯೂಶಲಿ ಇದು TSH ಅದು ನಾರ್ಮಲ್ಲಾಗಿ ಡಿಫ್ರೆಂಟ್ ರಿಯೇಜೆಂಟ್ಸ್ನ ಡಿಫ್ರೆಂಟ್ ಲ್ಯಾಬ್ಸ್ ಯೂಸ್ ಮಾಡೋದ್ರಿಂದ ಇದು 0.2 ಇಂದ ಹಿಡಿದು 4.25 ಅಥವಾ 4.5 ತನಕ ಇದನ್ನು ನಾರ್ಮಲ್ ರೇಂಜ್ ಅಂತ ಅಂತೀವಿ. ಇದು ಮೈಕ್ರೋ ಯೂನಿಟ್ಸ್ ಪರ್ ಡೆಸಿಲೀಟರ್ ಇರುತ್ತೆ. ಸೊ ಇದನ್ನು ನಾವು ಅಕಸ್ಮಾತ್ ಇದು 0.25 ಅಥವಾ 0.5ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನಂತೀವಿ, ಇದು ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಅಂದರೆ ಜಾಸ್ತಿ ಆಗಿದೆ, TSH ಲೋ ಆಗಿರೋದ್ರಿಂದ ಕಾಯಿಲೆಯ ಲಕ್ಷಣ ಜಾಸ್ತಿ ಆಗಿದೆ. ಅಥವಾ ಇದು 4.25ಗಿಂತ ಜಾಸ್ತಿಯಾಗಿ 10ಕ್ಕಿಂತ ಒಳಗಡೆ 10 ಮೈಕ್ರೋ ಇಂಟರ್ನ್ಯಾಷನಲ್ ಯೂನಿಟ್ಸ್ಗಿಂತ ಕಡಿಮೆ ಇದ್ದರೆ ಇದನ್ನು ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತೀವಿ. ಅಂದರೆ ಈ ಪೇಷಂಟ್ಗಳಲ್ಲಿ ರೋಗದ ಲಕ್ಷಣಗಳು ತುಂಬ ವಿಸಿಬಲ್ ಆಗಿ ಇಲ್ಲದೆ ಇರಬಹುದು, ಬಟ್ 10 ಮೇಲ್ಪಟ್ಟಾಗ ಡೆಫಿನೇಟಿವ್ ಆಗಿ ಅದು ಥೈರಾಯ್ಡ್ ಲಕ್ಷಣಗಳು, ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಹೆಂಗಸರಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತೆ. ಏನಕ್ಕೆ ಈ ಕಾಯಿಲೆ ಹೆಚ್ಚಾಗಿ ಹೆಂಗಸರಲ್ಲಿ ಕಂಡುಬರುತ್ತೆ? ಈ ಥೈರಾಯ್ಡ್ ಡಿಸಾರ್ಡರ್ ಏನಿದೆ ಅದು ಹಾರ್ಮೋನ್ ರಿಲೇಟೆಡ್ ಸಮಸ್ಯೆ. ಈ ಹಾರ್ಮೋನ್ ರಿಲೇಟೆಡ್ ಸಮಸ್ಯೆ ಈ ಹೆಂಗಸರಲ್ಲಿ
ಅವರ ಜೀವನದಲ್ಲಿ 3 ಹಂತಗಳಲ್ಲಿ ಈ ಏರಿಳಿತ ಆಗುವಂಥ ಸಂದರ್ಭಗಳು ಇದೆ. ಒಂದು ಏನಪ್ಪ ಅಂದರೆ ಪ್ಯೂಬರ್ಟಲ್ ಏಜ್ ಗ್ರೂಪ್ ಅಂತಂದರೆ ಒಂದು ಹುಡುಗಿ ಋತುಮತಿ ಆಗುವಂಥ ಸಂದರ್ಭ. ಆವಾಗ ಏನಾಗುತ್ತೆ, ದೇಹದಲ್ಲಿ ಕೆಲವು ಹಾರ್ಮೋನ್ಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅಂದರೆ LH ಹಾರ್ಮೋನ್, ಲ್ಯೂಟ್ನೈಸಿಂಗ್ ಹಾರ್ಮೋನ್ ಅಂತೀವಿ, ಇದೇ TSH ಹಾರ್ಮೋನ್ ಇರ್ಬೋದು. ಬಾಡಿಲಿ ಕೆಲವು ಸ್ಟೀರಾಯ್ಡ್ಸ್ ತರಹ ಇರುವಂಥ ಕಾರ್ಟಿಸಾಲ್ಸ್ ಇವೆಲ್ಲ ಜಾಸ್ತಿ ಆಗ್ಬೋದು. ಸೊ ಈ ಹಂತದಲ್ಲಿ ಹಾರ್ಮೋನ್ಗಳ ಏರುಪೇರು ಆಗಿ ಹೆಂಗಸಲ್ಲಿ ಮೊದಲನೇ ಬಾರಿಗೆ ಋತುಮತಿ ಆಗೋ ಸಂದರ್ಭದಲ್ಲಿ ಇವರಿಗೆ ಥೈರಾಯ್ಡ್ ಡಿಸಾರ್ಡರ್ ಬರ್ಬೋದು. ಎರಡನೆಯದಾಗಿ ಯಾವಾಗ ಹೆಣ್ಣು ಮದುವೆಯಾಗಿ ಮಗು ಆಗುವಂಥ ಗರ್ಭವತಿ ಆಗೋಂಥ ಸಂದರ್ಭದಲ್ಲಿ, ಸೊ ಗರ್ಭವತಿ ಆಗುವಂಥ ಸಂದರ್ಭ ಅಂತಂದರೆ ದೇಹದಲ್ಲಿ ಹಾರ್ಮೋನು ಬರೀ ಅವ್ರ ಬಾಡಿಗಲ್ಲ, ಅವರ ಜೊತೆಗೆ ಅವರಲ್ಲಿರತಕ್ಕಂಥ ಇನ್ನೊಂದು ಜೀವಕ್ಕೆ ಅಂದರೆ ಮಗುಗೂ ಅದು TSHನ ಸ್ರವಿಸಬೇಕಾಗತ್ತೆ. ಸೊ ಕೆಲವು ಹೆಂಗಸರಲ್ಲಿ 6ರಿಂದ 10 kgಯಷ್ಟು ವೆಯ್ಟ್ ಗೇನ್ ಆಗೋವಂಥ ಸಂದರ್ಭ ಇರುತ್ತೆ ಈ ಗರ್ಭವತಿ ಆಗೋವಂಥ ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ಈ TSH ಸೆಕ್ರೇಷನ್ ಸ್ರವಿಸುವಿಕೆ ಇಂಪೇರ್ ಆಗಿ ಇದರಿಂದನೂ ಥೈರಾಯ್ಡ್ ಡಿಸಾರ್ಡರ್ಗಳು ಗರ್ಭವತಿ ಸಮಯದಲ್ಲಿ ಕಾಣಿಸ್ಕೊಳ್ಬೋದು. ಸೊ ಮೂರನೇ ಸಂದರ್ಭ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಋತುಮತಿ, ಗರ್ಭವತಿ. ಮುಂದನೇದು ಈ ಮುಟ್ಟು ಯಾವಾಗ ನಿಲ್ಲುತ್ತೆ ಹೆಂಗಸರಲ್ಲಿ, ಯೂಶಲಿ ಸರಿಸುಮಾರು 45ರಿಂದ 55 ವರ್ಷದಲ್ಲಿ ಮಧ್ಯದಲ್ಲಿ, ಡಿಪೆಂಡಿಂಗ್ ಆನ್ ದೇರ್ ಜೆನೆಟಿಕ್ ಪ್ರಿಡಿಸ್ಪೋಷನ್ ನಿಂತ್ಕೊಳ್ಳುತ್ತೆ. ಸೊ ಈ ಸಂದರ್ಭದಲ್ಲೂ ಸ್ರವಿಸುವಿಕೆ ಕಡಿಮೆ ಆಗಿ TSH ಆ್ಯಂಟಿರಿಯರ್ ಪಿಟ್ಯೂಟರಿ ಅಂತ ಏನು ಹೇಳ್ತೀವಿ ಆ ಗ್ರಂಥಿಯಿಂದ ಸ್ರವಿಸುವಿಕೆ ಕಡಿಮೆ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಯಾವಾಗ ನಿಮ್ಮದು TSH ಜಾಸ್ತಿಯಾಗಿ, ಅಂದರೆ ಅದು TSH ದೇಹಕ್ಕೆ ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಥೈರಾಯ್ಡ್ ಅಂಗ ಅಂತ ಏನು ಹೇಳಿದೆ, ಆ ಅಂಗಕ್ಕೆ ಪದೇ ಪದೇ ಸ್ಟಿಮ್ಯುಲಸ್ ಕೊಡ್ತಾ ಇರುತ್ತೆ, TSHನ ಜಾಸ್ತಿ ಸೆಕ್ರೀಟ್ ಮಾಡಿ, ನೋಡಪ್ಪ ನೀನು T3 T4ನ ಜಾಸ್ತಿ ಆ್ಯಕ್ಟಿವೇಟ್ ಮಾಡೋ, ಜಾಸ್ತಿ ಪ್ರೊಡ್ಯೂಸ್ ಮಾಡೋ ಅಂತ. ಇದು ಯಾವಾಗ ಜಾಸ್ತಿ ಉತ್ಪಾದನೆ ಆಗುತ್ತೆ TSH 10ಕ್ಕಿಂತ ಜಾಸ್ತಿ ಆದಾಗ ಅದು ಓವರ್ಟ್, ಅಂದರೆ ಈ ಕಾಯಿಲೆಯ ಲಕ್ಷಣಗಳಾಗಿ ಮಾರ್ಪಟ್ಟು ಪೇಷಂಟ್ಗಳು ನಮಗೆ ತಜ್ಞ ವೈದ್ಯರಿಗೆ ಬಂದು ಕಾಣಿಸ್ಕೊಳ್ತಾರೆ. ಸೊ ಬಹುಮುಖ್ಯವಾದ ಥೈರಾಯ್ಡ್ ಡಿಸಾರ್ಡರ್ ಅಂದರೆ ಹೈಪೋಥೈರಾಯ್ಡಿಸಮ್. ಸೊ ಇದರಲ್ಲಿ ಮುಖ್ಯವಾಗಿ ಪೇಷಂಟ್ಗಳು ಸುಸ್ತು, ರಕ್ತಹೀನತೆ, ರಕ್ತ ಪ್ರೊಡಕ್ಷನ್ ಕಡಿಮೆ ಆಗಿ ನಿಶ್ಶಕ್ತಿ ಅಥವಾ ಸುಸ್ತು ಆಗಿ ಬರ್ಬೋದು. ಎರಡನೇದು ಕೂದಲು ಉದುರುವಿಕೆ. ಸರ್ ನನಗೆ ಎಲ್ಲ ಚೆನ್ನಾಗಿದೆ, ತುಂಬ ಯಂಗ್ ಏಜಲ್ಲಿ ನನಗೆ ತುಂಬ ಕೂದಲು ಉದುರುತ್ತಾ ಇದೆ, ಅದಾಗಿ ಬರ್ಬೋದು. ಮೂರನೇದು ಅವ್ರಿಗೆ, ಸರ್ ನನಗೆ ಯಾವಾಗ ಪೀರಿಯಡ್ಸ್ ಆಗ್ತಾಯಿದೆ ಅದು ಇರೆಗ್ಯುಲರ್ ಆಗ್ತಾಯಿದೆ ಸರ್, ಮೊದಲು ತುಂಬ ಆ್ಯಕ್ಯುರೇಟಾಗಿ ತಿಂಗಳಿಗೊಂದು ಸರಿ ಅಥವಾ 23 ದಿನಕ್ಕೆ ಒಂದು ಸರಿ ಆಗ್ತಾಯಿತ್ತು, ಈಗ 2 ತಿಂಗಳಾದರೂ ಆಗಲ್ಲ ಸರ್, 3 ತಿಂಗಳಾದರೂ ಆಗಲ್ಲ ಸರ್, ಇರೆಗ್ಯುಲರಾಗಿ ಆಗ್ತಾಯಿದೆ ಸರ್ ಅಂತ ಬರಬಹುದು. ನಾಲ್ಕನೇದು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಗೇನ್. ಸರ್ ನಾನು ಮೊದಲು ಕಂಪೇರ್ ಮಾಡಿದ್ರೆ ತುಂಬ ಇದ್ದಕ್ಕಿದ್ದಂಗೆ ವೆಯ್ಟ್ ಗೇನ್ ಆಗ್ತಾಯಿದೆ ಸರ್, ತುಂಬ ಜಾಸ್ತಿ ಆಗ್ತದೆ, ನಾನು ಮೊದಲಿಗಿಂತ ಕಡಿಮೆನೇ ಊಟ ಮಾಡ್ತೀನಿ ಸರ್, ಆದರೂ ವೆಯ್ಟ್ ಗೇನ್ ಆಗ್ತಾಯಿದೆ ಅಂತ ಆಗ್ಬೋದು. ಇನ್ನೊಂದು ಯಾವುದೇ ವಿಚಾರದಲ್ಲಿ ನಿರಾಸಕ್ತಿ. ಸರ್ ನಂಗೆ ಲೇಸಿನೆಸ್ಸು ಸರ್, ಮೊದಲು ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾಯಿದೆ ಸರ್, ಈಗ ಆ ಯಾವುದೇ ಕೆಲಸನೇ ಆಗಲಿ ಯಾವುದೇ ಇದನ್ನೇ ಆಗಲಿ ಮಾಡಲಿಕ್ಕೆ ನನಗೆ ಅಂಥ ಇಂಟ್ರೆಸ್ಟೇ ಇಲ್ಲ ಸರ್ ಅಂತ ಅನ್ಬೋದು. ಸೊ ಇದು ಒಂದು ಸಕ್ಕರೆಯ ಥೈರಾಯ್ಡ್ ಕಾಯಿಲೆ, ಹೈಪೋಥೈರಾಯ್ಡಿಸಮ್ ಆಗಿರತಕ್ಕಂಥ ರೋಗದ ಲಕ್ಷಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಅದನ್ನು ಹೀಟ್ ಇಂಟಾಲರೆನ್ಸ್ ಅಂತೀವಿ, ಏನಂತ, ಅಥವಾ ಕೋಲ್ಡ್ ಇಂಟಾಲರೆನ್ಸ್ ಅಂತೀವಿ. ಸೊ ನಮ್ಮ ಚರ್ಮದ ಕೆಳಗೆ ಒಂದು ಫ್ಯಾಟ್ನ ಒಂದು ಲೇಯರ್ ಇರುತ್ತೆ, ನಮ್ಮ ಸ್ಕಿನ್ ಕೆಳಗೆ ಒಂದು ಡೀಪ್ ಫೇಶಿಯಾ ಅಥವಾ ಸೂಪರ್ಫಿಷಿಯಲ್ ಫೇಶಿಯಾ ಅಂತಿರುತ್ತೆ, ಅದ್ರ ಕೆಳಗೆ ಒಂದು ಫ್ಯಾಟ್ನ ಒಂದು ಲೇಯರ್ ಇರುತ್ತೆ. ಈ ಫ್ಯಾಟ್ ಲೇಯರ್ ಏನಾಗುತ್ತೆ, ಈ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಇರೋ ಪೇಷಂಟ್ಗಳಲ್ಲಿ ಫ್ಯಾಟ್ ಡೆಪಾಸಿಷನ್ ಅಂಡರ್ ದ ಸ್ಕಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಕಿನ್ ಸ್ವಲ್ಪ ರಫ್ ಥರ ಆಗುತ್ತೆ. ಈ ರಫ್ ಥರ ಆಗಿ ಇದು ಫ್ಯಾಟ್ ಇದೆಯಲ್ಲ, ಅದು ಇಟ್ಸ್ ಎ ವೆರಿ ಗುಡ್ ಇನ್ಸುಲೇಟರ್. ಸೊ ಈ ಹೀಟ್ನ ಎಸ್ಕೇಪ್ ಆಗೋಕ್ಕೆ ಬಿಡಲ್ಲ. ಇದರಿಂದ ಅವರಿಗೆ ಜಾಸ್ತಿ ಚಳಿ ಆಗುತ್ತೆ. ಸರ್ ನನಗೆ ತುಂಬ ಚಳಿ ಅಂತ ಅನಿಸುತ್ತೆ ಅಂತ ಹೈಪೋಥೈರಾಯ್ಡಿಸಮ್ ಪೇಷಂಟ್ಗಳು ನಮ್ಮಲ್ಲಿ ಬಂದು ಪ್ರೆಸೆಂಟ್ ಆಗ್ತಾರೆ. ಸೊ ಇದೇ ರೀತಿ ಯಾವಾಗ ಇದು TSH ತುಂಬ ಜಾಸ್ತಿ ಸೆಕ್ರೀಟ್ ಆಗಿ ಈ ಸಮಸ್ಯೆಗಳನ್ನ ಮಾಡ್ಬೋದು,
ಅದೇ ರೀತಿ TSH ಕಡಿಮೆ ಮಾಡಿ ಹೈಪರ್ಥೈರಾಯ್ಡಿಸಮ್ ಅನ್ನೋ ಕಾಯಿಲೆನೂ ಉಂಟು ಮಾಡ್ಬೋದು. ಸೊ ಇದು ನಾನು ಏನು ರೋಗದ ಸಿಂಪ್ಟಮ್ಸ್ ಆಫ್ ಹೈಪರ್ಥೈರಾಯ್ಡಿಸಮ್ ಹೇಳಿದ್ನೋ ಅದರ ಎಕ್ಸಾಕ್ಟ್ ಆಪೋಸಿಟ್ಟು ಹೈಪರ್ಥೈರಾಯ್ಡಿಸಮಲ್ಲಿ ಇರುತ್ತೆ. ಗಾಬರಿ ಆಗೋದು, ಆ್ಯಂಗ್ಸೈಟಿ, ಎದೆ ಬಡಿತ ತುಂಬ ಜಾಸ್ತಿ ಇರುತ್ತೆ. ಸರ್ ಏನು ಕೆಲಸ ಮಾಡ್ದಲ್ಲೇ ಕೂತಿದ್ದೀನಿ ಸರ್, ಆದರೂ ಎದೆ ಬಡಿತ ಡಬ್ 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 ಅಂತಾರಲೇ ಇರುತ್ತೆ ಸರ್. ಅಂದರೆ ಎದೆ ಬಡಿತ ಜಾಸ್ತಿ ಆಗೋದು, ಗಾಬರಿ ಆದಂಗೆ ಆಗೋದು, ಪ್ಯಾಲ್ಪಿಟೇಷನ್ಸ್ ಆಗೋದು ಇರಬಹುದು. ಸೊ ಅದೇ ರೀತಿ ಈ ಹೈಪರ್ಥೈರಾಯ್ಡಿಸಮಲ್ಲಿ ಹೇಗೆ 2 ತಿಂಗಳಾದರೂ ನನಗೆ ಮುಟ್ಟಾಗ್ತಾ ಇಲ್ಲ ಸರ್ ಅಂತ ಹೇಳ್ತಾಯಿದ್ರು. ಸರ್ ನನಗೆ ಪದೇ ಪದೇ ಇತ್ತೀಚೆಗೆ ಯಾಕೋ 6 ದಿನ 7 ದಿನ 8 ದಿನ 10 ದಿನ ಮುಟ್ಟು ನಿಲ್ತಲೇ ಇಲ್ಲ ಸರ್, ರಕ್ತಸ್ರಾವ ಆಗ್ತಲೇ ಇದೆ ಸರ್, 15 ದಿನಕ್ಕೆ ಆಗಿಬಿಡ್ತಾ ಇದೆ ಸರ್ ಅಂತ ಅನ್ನೋ ಸಮಸ್ಯೆಯಿಂದಲೂ ಪೇಷಂಟ್ ಬರ್ಬೋದು. ಮತ್ತು ಹೇಗೆ ಅವ್ರಿಗೆ ಕೋಲ್ಡ್ 8 ರೇಂಜ್ ಇತ್ತೋ ಸ್ವಲ್ಪ ಬಿಸಿಗೂ ಅವ್ರದ್ದು ಫ್ಯಾಟ್ ಲೇಯರು ತುಂಬ ಕರಗೋದ್ರಿಂದ ಅಥವಾ ಹೈಪರ್ಥೈರಾಯ್ಡಿಸಮಲ್ಲಿ ತುಂಬ ತೆಳುವಾಗಿಬಿಡ್ತಾರೆ, ವೆಯ್ಟ್ ಲಾಸ್ ಆಗ್ತದೆ ಪೇಷಂಟಲ್ಲಿ. ಸೊ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್. ಸರ್ ಇದ್ದಕ್ಕಿದ್ದಂಗೆ ನನಗೆ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಸರ್, ನನಗೆ ಚೆನ್ನಾಗಿ ಊಟ ಸೇವಿಸ್ತೀನಿ ಸರ್, ಹೊಟ್ಟೆ ಹಸುವಾಗುತ್ತೆ ಸರ್, ಮೊದಲಿಗಿಂತ ಜಾಸ್ತಿ ಊಟ ಮಾಡ್ತೀನಿ ಸರ್, ಆದರೂ ನಾನು ವೆಯ್ಟ್ ಗೇನ್ ಆಗ್ತಾಯಿಲ್ಲ ಸರ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಫ್ಯಾಟ್ ಲೇಯರು ಸ್ಕಿನ್ ಕೆಳಗೆ ಕಡಿಮೆ ಆಗುತ್ತೆ. ಸೊ ಇನ್ಸುಲೇಷನ್ ಕಡಿಮೆ ಆಗುತ್ತೆ. ಆಚೆ ಕಡೆದು ಬೆವರು ನಿಮಗೆ ತುಂಬ ಬಿಸಿ ಅಂತ ಅನಿಸುತ್ತೆ. ಬೇರೆಯವರೆಲ್ಲ ಈಗ ಒಂದೇ ರೂಮ್ನಲ್ಲಿ 4 ಜನ ಕೂತಿದ್ರೆ ಹೈಪರ್ಥೈರಾಯ್ಡಿಸಮ್ ಪೇಷಂಟು ಬೆವರ್ತಾ ಇರ್ತಾನೆ, ತುಂಬ ಬೆವರ್ತಾ ಇರ್ತಾನೆ, ಏನು ಕೆಲಸ ಮಾಡೋದಿಲ್ಲ. ಬೇರೆಯವರೆಲ್ಲ ಚಳಿ ಆಗ್ತಾ ಇರ್ತದೆ ಅನ್ಸುತ್ತೆ, ಇವನು ನನಗೆ ಶೆಕೆ ಆಗ್ತಾ ಇದೆಯಪ್ಪ ಅಂತಂತಾರೆ. ಇದು ಹೈಪರ್ಥೈರಾಯ್ಡಿಸಮ್ ಲಕ್ಷಣ. ಅದೇ ಹೈಪರ್ಥೈರಾಯ್ಡಿಸಮಲ್ಲಿ ಎಲ್ಲರೂ AC ಹಾಕೊಂಡು ಕೂತಿರ್ತಾರೆ, ಇವ್ರು ಮಾತ್ರ ನನಗೆ ತುಂಬ ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತಂದ್ಬಿಟ್ಟು ಆಚೆಡೆ ಹೋಗ್ತಾರೆ, ನಮಗೆ AC ವಾರ್ಮರ್ ಹಾಕಿ ಅಂತಂತಾರೆ. ಈ ಹೀಟ್ ಇಂಟಾಲರೆನ್ಸ್ ಮತ್ತು ಕೋಲ್ಡ್ ಇಂಟಾಲರೆನ್ಸ್ ಹೈಪರ್ಥೈರಾಯ್ಡಿಸಮ್ ಮತ್ತು ಹೈಪರ್ಥೈರಾಯ್ಡಿಸಮಲ್ಲಿ ಕ್ರಮೇಣವಾಗಿ ಕಂಡು ಬರ್ತದೆ. ಸೊ ಇದರಲ್ಲಿ ಟ್ರೀಟ್ಮೆಂಟ್ ಏನು ಮಾಡ್ಬೋದು? ಮತ್ತು ಎರಡನೇದು ಇಂಪಾರ್ಟೆಂಟ್ ವಿಚಾರವನ್ನು ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಇದು ಕಾಯಿಲೆ ಅಷ್ಟು ಸಕ್ಕರೆ ಕಾಯಿಲೆಯಷ್ಟು ತುಂಬ ಈಸಿಯಾಗಿ ಡಿಟೆಕ್ಟ್ ಮಾಡತಕ್ಕಂತಹ ಕಾಯಿಲೆ ಅಲ್ಲ. ಸೊ ಇದಕ್ಕೆ ತಾವು ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ಕಂಡು ಅವರಲ್ಲಿ ತಮ್ಮ ಇದರ ಬಗ್ಗೆ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು, ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಅದಕ್ಕೆ ತಕ್ಕನಾದ ಔಷಧಿಯನ್ನು ನಾವು ಬಳಸ್ಕೋಬೇಕು. ಇದರಲ್ಲಿ ಜಸ್ಟ್ ಸಿಂಪಲ್ಲಾಗಿ ಥೈರಾಯ್ಡ್ ಏನಾದರೂ ಕಡಿಮೆ ಇದ್ದರೆ, ಹೈಪರ್ಥೈರಾಯ್ಡಿಸಮ್ ಇದ್ದರೆ, ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಥರ ತುಂಬ ಕಟ್ಟುನಿಟ್ಟವಾಗಿ ಇರಬೇಕು ಅಂತ ಅನ್ನೋ ಅಂಥ ಕಾಯಿಲೆ ಅಲ್ಲ ಇದು. ಸೊ ನೀವು ನಿಮ್ಮ TSH ಎಷ್ಟಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಕ್ರಮವಾಗಿ ಥೈರಾಕ್ಸಿನ್ ಅನ್ನತಕ್ಕಂತಹ ಒಂದು ಹಾರ್ಮೋನನ್ನು ಸಪ್ಲಿಮೆಂಟಾಗಿ ತಾವು ಬಳಸಬೇಕಾಗತ್ತೆ. ಇದನ್ನು ತಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕಾಗತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಊಟದಲ್ಲಿ ಇನ್ಯಾವುದೇ ಬದಲಾವಣೆಯನ್ನು ಮಾಡಬೇಕಾಗಿ ಇಲ್ಲ ಈ ಕಾಯಿಲೆಯಲ್ಲಿ. ಅದೇ ರೀತಿ ಹೈಪರ್ಥೈರಾಯ್ಡಿಸಮಲ್ಲಿ ನಿಮಗೆ ಕಾರ್ಬಿಮಜೋಲ್ ಅನ್ನತಕ್ಕಂತಹ ಔಷಧಿ ಇದೆ. ಆ ಔಷಧಿನ ನೀವು ಸಂಬಂಧಪಟ್ಟ ತಜ್ಞ ವೈದ್ಯರಲ್ಲಿ ಮೀಟ್ ಮಾಡಿಕೊಂಡು ಅದರ ಪ್ರಕಾರವಾಗಿ ನೀವು ಇದನ್ನು ಟ್ರೀಟ್ಮೆಂಟ್ನ once in 3 months ಚೆಕ್ ಮಾಡಿಸ್ಕೊಂಡು ಬಳಸ್ಕೋಬೋದು ಇದನ್ನು. ಮತ್ತು ಇನ್ನೊಂದು ಬಹುಮುಖ್ಯವಾದ ತೊಂದರೆ ಥೈರಾಯ್ಡ್ ರಿಲೇಟೆಡ್ ಅಂತಂದರೆ, ಕೆಲವರಿಗೆ ಗ್ರಂಥಿ ಉಬ್ಬೋದು ಅಥವಾ ದಪ್ಪ ಆಗೋದು ಕಂಡುಬರುತ್ತೆ. ಸೊ ಇದು ಪ್ಯೂಬರ್ಟಲ್ ಏಜ್ ಗ್ರೂಪಲ್ಲೂ ಕಾಣಿಸುತ್ತೆ. ಯಾಕೆಂದರೆ ಪ್ಯೂಬರ್ಟಲ್ ಏಜ್ ಗ್ರೂಪಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾರ್ಮಲ್ ಗ್ರಂಥಿನೇ ಜಾಸ್ತಿ ಫಂಕ್ಷನ್ ಮಾಡಲಿಕ್ಕೆ ಹೋಗಿ ಅದರಿಂದ ಅದು ಊತ ಬರ್ಬೋದು ಅಥವಾ ದಪ್ಪ ಆಗ್ಬೋದು. ಸೊ ಅದು ಪ್ಯೂಬರ್ಟಲ್ ಥೈರೋಮೆಗಾಲಿ ಅಂತ ಅಂತೀವಿ. ಇದಲ್ಲದೆ ಕೆಲವರಿಗೆ ಥೈರಾಯ್ಡಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇದು ಚಿಟ್ಟೆ ಥರ ಇರುತ್ತೆ, ಪಾತ್ರಗಿತ್ತಿ ಅಥವಾ ಬಟರ್ಫ್ಲೈ ಥರ ಇರುತ್ತೆ. ಇದರಲ್ಲಿ ಬಲಭಾಗ ಮತ್ತು ಎಡಭಾಗ ಇರುತ್ತೆ. ಅವೆರಡೂ ಕನೆಕ್ಟೆಡ್ ಒಂದು ಇಸ್ತಮಸ್ ಅನ್ನೋದು ಒಂದು ಬ್ರಿಡ್ಜ್, ಸೇತುವೆ ಥರ ಇರುತ್ತೆ. ಈ ಗಂಟು ಬಲಭಾಗದಲ್ಲಿದೆಯಾ ಅಥವಾ ಎಡಭಾಗದಲ್ಲಿದೆಯಾ ಅಥವಾ ಮಲ್ಟಿನಾಡ್ಯುಲರ ಅಥವಾ ಮಲ್ಟಿಪಲ್ ಗಂಟುಗಳಿದೆಯಾ ಥೈರಾಯ್ಡ್ ಮೇಲೆ, ಅಥವಾ ಥೈರಾಯ್ಡ್ ಪೂರ್ತಿ ಎನ್ಲಾರ್ಜ್ ಆಗಿದೆಯಾ, ಊತ ಬಂದಿದೆಯಾ, ಇದನ್ನು ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ದ ನೆಕ್ ಮಾಡಿಕೊಂಡು ಕಂಡುಹಿಡ್ಕೊಂಡು, ಅಥವಾ ಯಾವ್ದಾರು ಒಂದು ನಾಡ್ಯೂಲ್ ಇದ್ದರೆ ಆ ಪರ್ಟಿಕ್ಯುಲರ್ ನಾಡ್ಯೂಲಲ್ಲಿ FNAC ಅಂತ ಮಾಡ್ತಾರೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ, ಒಂದು ಸಣ್ಣ ಸೂಜಿನ ಹಾಕಿ ಅದರಿಂದ ಅದನ್ನು ಟೆಸ್ಟ್ಗೆ ತಗೊಂಡು ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಿಕೊಂಡು ವೆದರ್ ಇಟ್ಸ್ ಹಾರ್ಟ್ ನಾಡ್ಯೂಲ್ ಅಥವಾ ಕೋಲ್ಡ್ ನಾಡ್ಯೂಲ್ ಅನ್ನೋದನ್ನು ಡಿಸೈಡ್ ಮಾಡಿ ಇದು ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ 3 ಥರನಾದ ಔಷಧಿಯ
ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ. ಒಂದು ಮೆಡಿಕೇಷನ್ಸು, ಓರಲ್ ಮೆಡಿಕೇಷನ್ಸಿಂದ ಇದನ್ನು ಗುಣಪಡಿಸ್ಬೋದು. ಎರಡನೇದು ನೀವು ಇದನ್ನು ಸರ್ಜರಿ ಮಾಡಿ ತೆಗೆಸಾಕು ಹಾಕ್ಕೋಬೋದು. ಗ್ರಂಥಿ ತುಂಬ ದಪ್ಪ ಇದೆಯಪ್ಪ, ಅದರಿಂದ ನನಗೆ ಡಿಸ್ಫಿಗರ್ಮೆಂಟ್ ಇದೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಮತ್ತು ಇದು ನನಗೆ ನುಂಗ್ಲಿಕ್ಕೆ ಸಮಸ್ಯೆ ಮಾಡುತ್ತೆ. ತುಂಬ ದಪ್ಪ ಆದರೆ ಅದ್ರ ಪ್ರೆಷರಿಂದ ಅದರ ಹಿಂಭಾಗ, ಗಂಟ್ಲಿನ ಹಿಂಭಾಗ, ಥೈರಾಯ್ಡ್ ಹಿಂಭಾಗ ನಿಮಗೆ ಉಸಿರಿನ ನಾಳ ಮತ್ತು ಅನ್ನನಾಳ ಎರಡೂ ಬರೋದ್ರಿಂದ ಅದು ನುಂಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಅದರಿಂದ ನಾನು ಸರ್ಜರಿ ಮಾಡಿಸ್ಕೊಬೇಕಪ್ಪ ಅಂದ್ರೆ ಸರ್ಜರಿ ಮಾಡಿಸ್ಕೊಬೋದು. ಇಲ್ಲ ಅಂತಂದರೆ ತಾವು ಈಗ ರೇಡಿಯೋ ಅಬ್ಲೇಷನ್ ಅಂತ ಹೊಸ ಥೆರಪೀಸ್ ಇದೆ. ಸೊ ಅದನ್ನು ಕರೆಂಟ್ ಕೊಟ್ಬಿಟ್ಟು ಸುಟ್ಟಾಕ್ತಾರೆ, ರೇಡಿಯೋ ಅಬ್ಲೇಷನ್ ಅಂತಂದರೆ. ಅದನ್ನು ಬೇಕಾದರೂ ತಾವು ಸಂಬಂಧಪಟ್ಟ ಸೂಕ್ತ ತಜ್ಞ ವೈದ್ಯರನ್ನ ಕಂಡು ನಿಮಗೆ ಯಾವುದು ನಿಮ್ಮ ದೇಹಕ್ಕೆ ಟ್ರೀಟ್ಮೆಂಟ್ ಮೊಡಾಲಿಟಿ ಹೆಲ್ಪ್ ಆಗುತ್ತೆ ಆ ಮೊಡಾಲಿಟಿನ ತಾವು ತಮ್ಮದಾಗಿಸ್ಕೊಳ್ಬೋದು ಮತ್ತು ಥೈರಾಯ್ಡ್ ಕಾಯಿಲೆಯಿಂದ ಗುಣಮುಖರಾಗ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.